ಎಲ್ರಿಗೂ ನಮಸ್ಕಾರ. ಈ ಒಂದು ಕ್ಲಾಸಲ್ಲಿ ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮುಖವಾದ ಪರಿಕಲ್ಪನೆಯ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಆ ಪರಿಕಲ್ಪನೆ ಯಾವುದು ಅಂತ ನೋಡ್ಕೊಂಡಾಗ FRP, ಅದನ್ನು ನಾವು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತೇಳಿ ಕರಿತೀವಿ. ಇತ್ತೀಚೆಗೆ ಅದು ತುಂಬ ಸುದ್ದಿಯಲ್ಲಿತ್ತು, ಕಬ್ಬಿನ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ. FRPಯನ್ನು ನಾವು ಕನ್ನಡದಲ್ಲಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತೇಳಿ ಕರಿತೇವೆ. ಸೊ ಏನಿದು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತ ನೋಡ್ಕೊಂಡಾಗ, ಭಾರತ ಸರ್ಕಾರ ಕಬ್ಬು ಬೆಳೆಗಾರರು ಕಾರ್ಖಾನೆಗಳಿಗೆ ನೀಡುವಂತಹ ಸಂದರ್ಭದಲ್ಲಿ ನಿಗದಿಪಡಿಸ್ತಕ್ಕಂಥ ಒಂದು ಅತ್ಯಂತ ಪ್ರಮುಖವಾದಂಥ ಬೆಲೆಯನ್ನು ನಾವು FRP ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರಿಂದ ಅಂದರೆ ರೈತರಿಂದ ಕಬ್ಬನ್ನು ಖರೀದಿಸುವಂತಹ ಸಂದರ್ಭದಲ್ಲಿ FRPಯ ಬೆಲೆಯ ಆಧಾರದ ಮೇಲೆ ಕೊಂಡ್ಕೊಳ್ಬೇಕಾಗತ್ತೆ ಸಕ್ಕರೆ ಕಾರ್ಖಾನೆಗಳು. ಜೊತೆಗೆ ಇದನ್ನು ಶಿಫಾರಸು ಮಾಡೋರು, ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು, ಶಿಫಾರಸನ್ನು ಮಾಡೋರು CACP ಅಂತ ಕರಿತೀವಿ, ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತೇಳಿ ಕರಿತೀವಿ. ಇದು ಶಿಫಾರಸನ್ನು ಮಾಡುತ್ತೆ. ಅಂತಿಮವಾಗಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ ಎನ್ನುವಂಥದ್ದು ಉಚಿತ ಮತ್ತು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಅಂತಿಮವಾಗಿ ಅನುಮೋದನೆಯನ್ನು ಕೊಡುತ್ತೆ. ಈ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸನ್ನು ಅಧ್ಯಕ್ಷತೆ ವಹಿಸೋರು ಯಾರು ಅಂತ ನೋಡ್ಕೊಂಡಾಗ ಪ್ರಧಾನಮಂತ್ರಿಗಳು. ಈ 4 ಪಾಯಿಂಟ್ಸನ್ನು ತಾವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಹಾಗಾದರೆ ಇದರ ಮಹತ್ವವನ್ನು ಒಂದು ಬಾರಿ ಗಮನಿಸ್ಕೊಳ್ಳೋಣ. ಏನಿದು ಮಹತ್ವ ಅಂತ ನೋಡ್ಕೊಂಡಾಗ, ಯಾವಾಗ ನಾವು FRPಯನ್ನು ಫಿಕ್ಸ್ ಮಾಡ್ತೀವಲ್ವ, ಆ ಸಂದರ್ಭದಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ಒಂದು ಖಾತರಿಯನ್ನು ನಿಗದಿಪಡಿಸಲಾಗ್ತಾ ಹೋಗುತ್ತೆ, ಖಾತರಿಯ ಬೆಲೆಯನ್ನು ನಿಗದಿಪಡಿಸಲಾಗ್ತಾ ಹೋಗುತ್ತೆ. ಜೊತೆಗೆ ಮಾರ್ಕೆಟಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಪ್ರೈಸ್ ಬೆಲೆಗಳಲ್ಲಿ ಏರಿಳಿತಗಳು ಆಗ್ತಾ ಇರುತ್ತೆ. ಸೊ ಇದರಿಂದ ಈ FRPಯಿಂದ ಇದನ್ನು ನಾವು ಏರಿಳಿತಗಳನ್ನು ಏನು ಮಾಡ್ಬೋದು, ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ಸಕ್ಕರೆ ಕಾರ್ಖಾನೆಗಳು ಒಂದು ವೇಳೆ FRPಯನ್ನು ನಿಗದಿಪಡಿಸಿರೋ ಅಂಥ ಬೆಲೆಗಿಂತ ಕಡಿಮೆಗೆ ಬೆಳೆಯನ್ನು ತೆಗೆದುಕೊಂಡಾಗ, ಕಬ್ಬನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನು ಕ್ರಮವನ್ನು ವಹಿಸ್ಕೊಳ್ಬೋದಾಗತ್ತೆ. ಜೊತೆಗೆ ಕಬ್ಬಿನ ಬೆಳೆಗಾರರನ್ನು ನಾವು ಹೆಚ್ಚು ಪ್ರೋತ್ಸಾಹ ಮಾಡ್ಬೋದು, ಯಾವಾಗ FRPಯನ್ನು ಇಂಪ್ಲಿಮೆಂಟ್ ಮಾಡುವುದರ ಮುಖಾಂತರವಾಗಿ. ಈ ರೀತಿಯಾಗಿ FRPಯಿಂದ ನಮಗೆ ದೊಡ್ಡ ಪ್ರಮಾಣದ ಅನುಕೂಲಗಳು ಆಗಲಿದ್ದಾವೆ. ಸೊ ಆದುದರಿಂದ FRPಯನ್ನು ನಾವು ಗಮನವಿಟ್ಟು ನೋಡ್ಕೊಳ್ಬೇಕು ಪರೀಕ್ಷಾ ದೃಷ್ಟಿಯಿಂದ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್. ಐ ಹೋಪ್ ದಿಸ್ ಕ್ಲಾಸ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. Thank you for watching.